ಹುಣಸೂರು ತಾಲೂಕು ಕಚೇರಿ ವೀಕ್ಷಣೆ ಮಾಡಿದ ಶಾಸಕ ಜಿಡಿ ಹರೀಶ್ ಗೌಡ. ಶಿಥಿಲಗೊಂಡಿರುವ ಹುಣಸೂರಿನ ತಾಲೂಕು ಕಚೇರಿಯನ್ನು ಶಾಸಕ ಜಿಡಿ ಹರೀಶ್ ಗೌಡ ಅವರು ಅಧಿಕಾರಿಗಳೊಂದಿಗೆ ವೀಕ್ಷಣೆ ನಡೆಸಿದರು. ಇನ್ನು ಇದೇ ವೇಳೆ ಮಾತನಾಡಿದ ಶಾಸಕ ಜಿಡಿ ಹರೀಶ್ ಗೌಡ ಅವರು, ಹುಣಸೂರಿನ ತಾಲೂಕು ಕಚೇರಿ ಶಿಥಿಲ ಅವಸ್ಥೆಗೊಂಡಿದ್ದು ಅದನ್ನು ಸರಿಪಡಿಸುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿಯನ್ನು ರಿಪೇರಿ ಮಾಡಿಸಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಸೇರಿದಂತೆ ಹಲವು ಮುಖಂಡರು ಹಾಗೂ ತಾಲೂಕು ಕಚೇರಿಯ ಅಧಿಕಾರಿಗಳು ಹಾಜರಿದ್ದರು. ನಾನು ಆರೋಗ್ಯದಾಗ ಹೋಗರಾಜಿದ್ದಾಗ ಮಾಡಿಸಿದ್ದೆ 90 ಅಂದರೆ ಸಜ್ಜೆ ಎಲ್ಲ ತೆಗಿತಾರೆ ಸರ್. ಸಜ್ಜೆ ಎಲ್ಲ ತೆಗಿತಾರೆ, ಅದನ್ನ ಕ್ಲೀನ್ ಮಾಡ್ತಾರೆ. ಮೇಲೆ ರೂಮ್ಗೇನೋ ಇದು ತೋರಿಸೋದಂಗೇನೋ ಹಾಕ್ತಾರೆ. ಈ ಕಡೆ ತುಂಬ ಹೋಗಿದೆ ಸರ್, ಮರದ್ದು ಬೇರೆ ಬಂದು ಈ ಸೈಡಲ್ಲಿ ಇಂದು ನಮ್ಮ ಹುಣಸೂರು ತಾಲೂಕು ಕಚೇರಿ ಆವರಣವನ್ನು ವೀಕ್ಷಿಸಲು ನಾವೆಲ್ಲರೂ ಬಂದಿದ್ದೇವೆ. ನಮ್ಮ ತಹಸೀಲ್ದಾರರು, ನಾನು, ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು, ಜೊತೆಗೆ ನಮ್ಮ PWD ಇಲಾಖೆ ಅಧಿಕಾರಿಗಳು ಸಹ ಇಲ್ಲಿ ನಾವು ಬಂದಿದ್ದೀವಿ. ಇವತ್ತು ಬಂದಿರ್ತಕ್ಕಂಥ ಉದ್ದೇಶ ಭಾಳ ಶಿಥಿಲ ಆಗಿದೆ. ಇವತ್ತು ಇಲ್ಲಿ ಸಾರ್ವಜನಿಕರು ಪ್ರತಿನಿತ್ಯ ಸಾವಿರಾರು ಜನ ಬಂದು ಹೋಗ್ತಾರೆ. ಅದಲ್ಲದೆ ನೂರಾರು ಜನ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಇಲ್ಲಿ ಕೆಲಸವನ್ನು ದಿನನಿತ್ಯ ಮಾಡ್ತಿದ್ದಾರೆ. ಭಾಳ ಶಿಥಿಲಗೊಂಡಿದೆ. ಆದ್ದರಿಂದ ಈಗಾಗಲೇ ಸರ್ಕಾರದಿಂದ 90 ಲಕ್ಷ ಅನುದಾನ ಬಿಡುಗಡೆ ಆಗಿದೆ. 90 ಲಕ್ಷ ಅನುದಾನ ಬಿಡುಗಡೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ರಿಪೇರಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅನುದಾನ ಬಿಡುಗಡೆ ಆಗಿರ್ತಕ್ಕಂಥದ್ದು. ಆದರೆ ನಾವು ಇವತ್ತು ಖುದ್ದು ಸ್ಥಳವನ್ನು ಭೇಟಿ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಇದು ಸಂಪೂರ್ಣ ಡೆಮಾಲಿಷ್ ಮಾಡಿ ಹೊಸ ಕಟ್ಟಡ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಸೆ. ಆದರೆ ಸರ್ಕಾರದ ಅಧಿಕಾರಿಗಳನ್ನ, ಜೊತೆಗೆ ನಮ್ಮ ಮಾನ್ಯ ಕಂದಾಯ ಸಚಿವರಂತ ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಹೊಸ ಕಟ್ಟಡವನ್ನು ಕೊಡಲಿಕ್ಕೆ ಅವಕಾಶಗಳು ಈಗ ಇಲ್ಲ. ಆದ್ದರಿಂದ ಈ ಕಟ್ಟಡ ರಿಪೇರಿ ಮಾಡಲಿಕ್ಕೆ ಏನು ಬೇಕೋ ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಮಾನ್ಯ ಸಚಿವರು ಹೇಳಿದ್ದಾರೆ. ಆದ್ದರಿಂದ ಇವತ್ತು ಕಟ್ಟಡವನ್ನು ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ನಮ್ಮ ಟೆಕ್ನಿಕಲ್ ಅಸಿಸ್ಟೆನ್ಸ್ನ ನಮ್ಮ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಸಹ ಬಂದು ಇದೊಂದು ಎಸ್ಟಿಮೇಟ್ ಮಾಡಲಿಕ್ಕೆ ಹೇಳಿದ್ದೇವೆ. ಅದರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರಿ ತಾಲೂಕು ಕಚೇರಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು. ಸಾರ್ವಜನಿಕರ ಭದ್ರತೆ, ಅಧಿಕಾರಿಗಳ ಭದ್ರತೆಯ ದೃಷ್ಟಿಯಿಂದ ಒಂದು ಕಟ್ಟಡ ಒಂದು ರಿಪೇರಿ ಜೊತೆಗೆ ಒಂದು ಸ್ಟ್ರಕ್ಚರನ್ನು ಇನ್ನೂ ಸಹ ಗಟ್ಟಿಗೊಳಿಸ್ತಕ್ಕಂಥ ಕಾಮಗಾರಿ ಏನು ಮಾಡಬೇಕು ಅದನ್ನು ಮಾಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಅಧಿಕಾರಿಗಳು ಜೊತೆಗೆ ಸಾರ್ವಜನಿಕರು ಈಗಾಗಲೇ ಸಾಕಷ್ಟು ದೂರುಗಳನ್ನ ನಮ್ಮ ಕಳೆದ ಬಾರಿ ನಾನು ಬಂದಂಥ ಸಂದರ್ಭದಲ್ಲಿ ನಮ್ಮ ಸಬ್ ರಿಜಿಸ್ಟ್ರಾರ್ ಆಫೀಸ್ನಿಂದ ನಮ್ಮ ಕಳ್ಳಿಕೊಪ್ಪಲು ಗ್ರಾಮದ ಒಬ್ಬ ವೃದ್ಧೆ, ಅವರ ಕಾಲ